ಯುದ್ಧದಿಂದಾಗಿ ಹತ್ತಾರು ರೀತಿ ಹೊಡೆತ ತಟ್ಟಿದೆ. ಗ್ಯಾಸ್ ಅಭಾವದಿಂದ ಹೋಟೆಲ್ ಮಾಲೀಕರು ದಿಕ್ಕೆಟ್ಟಿದ್ದಾರೆ. ಇಂತಹ ಹೊತ್ತಿನಲ್ಲಿ ವಾಣಿಜ್ಯ ಸಿಲಿಂಡರ್ ದರ ಏರಿಕೆಯಾಗಿದೆ. ಇದು ಹೋಟೆಲ್ ಮಾಲೀಕರನ್ನ ಮತ್ತಷ್ಟು ಚಿಂತೆಗೀಡು ಮಾಡಿದೆ. ಸಾಲು ಸಾಲು ಹೊಡೆತ, ಒಂದರ ಮೇಲೊಂದು ಆಘಾತ. ಗಲ್ಫ್ ರಾಷ್ಟ್ರಗಳ ಘೋರ ಯುದ್ಧದ ಬಿಸಿ ರಾಜ್ಯಕ್ಕೆ ಹತ್ತಾರು ರೀತಿ ತಟ್ಟುತ್ತಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮಿಗಳು ಪರದಾಡ್ತಿದ್ದಾರೆ. ಗಾಯದ ಮೇಲೆ ಬರೆ ಎಳೆದಂತೆ ಈಗ ವಾಣಿಜ್ಯ ಸಿಲಿಂಡರ್ ದರವು ಏರಿಕೆಯಾಗಿದೆ. ವಾಣಿಜ್ಯ ಸಿಲಿಂಡರ್ ದರದಲ್ಲಿ 208 ರೂಪಾಯಿ ಏರಿಕೆ. ಗ್ಯಾಸ್ ಅಭಾವದ ನಡುವೆ ಹೋಟೆಲ್ ಮಾಲೀಕರಿಗೆ ಶಾಕ್. ಹೌದು, ಕಚ್ಚಾ ತೈಲ ಪೂರೈಕೆಯಲ್ಲಿನ ವ್ಯತ್ಯಯದಿಂದಾಗಿ ಕಮರ್ಷಿಯಲ್ ಸಿಲಿಂಡರ್ ದರದಲ್ಲಿ ಏರಿಕೆಯಾಗಿದೆ. ಇಷ್ಟು ದಿನ ಬೆಂಗಳೂರಿನಲ್ಲಿ 1958 ರೂಪಾಯಿ ಇದ್ದ ಕಮರ್ಷಿಯಲ್ ಸಿಲಿಂಡರ್ ದರದಲ್ಲಿ 208 ರೂಪಾಯಿ ಹೆಚ್ಚಳವಾಗಿದೆ. ಇದರಿಂದಾಗಿ ಇಂದಿನಿಂದ ಕಮರ್ಷಿಯಲ್ ಸಿಲಿಂಡರ್ ದರ 2166 ರೂಪಾಯಿ ಆಗಿದೆ. ವಾಣಿಜ್ಯ ಸಿಲಿಂಡರ್ ದರದಲ್ಲಿ 200 ರೂಪಾಯಿ ಏರಿಕೆಯಾಗಿರೋದು ಹೋಟೆಲ್ನವರಿಗೆ ಆಘಾತ ತಟ್ಟಿದೆ. ಈಗಾಗಲೇ ಆಹಾರಗಳ ಬೆಲೆ ಹೆಚ್ಚಿಸಿದ್ದು ಮತ್ತೊಮ್ಮೆ ಬೆಲೆ ಏರಿಸುವುದು ಅನಿವಾರ್ಯ ಅಂತ ಮೈಸೂರಲ್ಲಿ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಇವತ್ತು ಏಕಾಏಕಿ 200 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಸರ್ಕಾರ ಹೇಳಿದೆ. ಸೊ 200 ರೂಪಾಯಿ ಜಾಸ್ತಿ ಆಯಿತು ಅಂತಂದರೆ ಸಹಜವಾಗಿ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಮಾಡಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಹುಬ್ಬಳ್ಳಿಯಲ್ಲೂ ಹೋಟೆಲ್ ಮಾಲೀಕರು ದರ ಏರಿಸದಿದ್ರೆ ನಮಗೆ ತೊಂದರೆ ಅಂತ ಹೇಳಿದ್ದಾರೆ. ಅಂದರೆ ಹೋದ 1ನೇ ತಾರೀಕಿಗೂ ಈ 1ನೇ ತಾರೀಕು 290 ರೂಪಾಯಿ ಜಂಪ್ ಆಗಿದೆ. ಬೆಲೆ ಜಾಸ್ತಿ ಆದರೆ ಮತ್ತು ನಮಗೆ ಇವ್ರಿಗೆ ಕೊಡ್ಲಿಕ್ಕೆ ಆಗಲ್ಲ. ಬೆಲೆ ಜಾಸ್ತಿ ಐತೆ ಅಂತ ಹೇಳಿದ್ರೆ ಮತ್ತು ನಾವು ಹೋಟ್ಲಲ್ಲಿ ಬೆಲೆ ಜಾಸ್ತಿ ಇನ್ನೇನು ಜಾಸ್ತಿ ಮಾಡೋದು, ಕಸ್ಟಮರ್ನೂ ನಾವು ನೋಡಬೇಕಾಗ್ತದೆ. ಕಮರ್ಷಿಯಲ್ ಸಿಲಿಂಡರ್ ದರ ಮಾತ್ರ ಅಲ್ಲ, ಖಾಸಗಿ ಸ್ವಾಮ್ಯದ ಕಂಪನಿಗಳು ಕೂಡ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿಸಿವೆ. ಶೆಲ್ ಬಂಕ್ನಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ 7 ರೂಪಾಯಿ ಹಾಗೂ ಡೀಸೆಲ್ ಮೇಲೆ 25 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಪೆಟ್ರೋಲ್ ದರ ಏರಿಕೆಯಾಗ್ತಿದ್ದಂತೆ ಮೈಸೂರಿನ ವಿದ್ಯಾರಣ್ಯಪುರಂನ ಶೆಲ್ ಪೆಟ್ರೋಲ್ ಬಂಕ್ ಕ್ಲೋಸ್ ಆಗಿತ್ತು. ಮತ್ತಷ್ಟು ದರ ಹೆಚ್ಚಾಗುವ ಸಾಧ್ಯತೆಯಿಂದ ಕ್ಲೋಸ್ ಮಾಡಿದ್ರು. ಮೈಸೂರಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿಯೂ ಪರದಾಟ ತಪ್ಪುತ್ತಿಲ್ಲ. ಪಿರಿಯಾಪಟ್ಟಣದ ಬೆಟ್ಟದಪುರ ಗ್ರಾಮದಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ಮುಂಜಾನೆ 3 ಗಂಟೆಯಿಂದಲೇ ಜನ ಕ್ಯೂ ನಿಂತಿದ್ರು. 4 ಗಂಟೆ 3 ಗಂಟೆಗೆ ಬಂದು ಕಾಯ್ತಾ ಇದ್ದಾರೆ. ಸಿಲಿಂಡರ್ ಸಿಗ್ತಾ ಇಲ್ಲ. ಏನಾದ್ರು ಒಂದು ಪರಿಹಾರ ವ್ಯವಸ್ಥೆ ಮಾಡ್ಕೊಡ್ಬೇಕೆಲ್ಲವ. ಹಾಸನ ನಗರದ ಬಿಸಿಎಂ ಹಾಸ್ಟೆಲ್ನಲ್ಲಿ ಗ್ಯಾಸ್ ಅಭಾವವನ್ನೇ ಮುಂದಿಟ್ಟುಕೊಂಡು ರಾತ್ರಿ ಸರಿಯಾಗಿ ಊಟ ಕೊಟ್ಟಿರಲಿಲ್ವಂತೆ. ಪ್ರಶ್ನಿಸಿದ್ದಕ್ಕೆ ವಾರ್ಡನ್ ಶ್ರೀಕಂಠೇಗೌಡ ಧಮಕಿ ಹಾಕ್ತಿದ್ದಾರೆಂದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು, ಕಣ್ಣೀರಿಟ್ರು. ಇನ್ನು ಪ್ರತಿಭಟನೆ ವಿಷಯ ಗೊತ್ತಾಗ್ತಿದ್ದಂತೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಸಮಸ್ಯೆಯನ್ನ ಪರಿಹರಿಸುವ ಭರವಸೆ ಕೊಟ್ಟರು. ಬ್ಯೂರೋ ರಿಪೋರ್ಟ್, TV9.